ಅವ್ರು ಎಷ್ಟು ಗೆದ್ದಿದ್ದಾರಂತೆ ತಮಿಳ್ನಾಡಿನಲ್ಲಿ? ಅವ್ರ ಯೋಗ್ಯತೆಗೆ ತಮಿಳ್ನಾಡಿನಲ್ಲಿ ಗೆದ್ದಿದ್ದು ಒಂದೇ. ಅವರ ಮಾಜಿ BJP ಅಧ್ಯಕ್ಷರಿಗೆ ಅಣ್ಣಾಮಲೈಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ಇವ್ರು ಮಾತಾಡ್ತಾರೆ. ಆಮೇಲೆ ಯಾರು ಮಾತಾಡ್ತಾ ಇರೋದು? ಇವ್ರು ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣವೇ ಇವ್ರು MLC ಆದರು. ಇವರಿಂದ ಕಲಿಬೇಕಾ ಪಾಠ? ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋದ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ, ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ? ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲು. ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ. ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ BJPದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ. ನಿಮಗೆ ನನ್ನ ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತೀನಿ, ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಕಾಂಗ್ರೆಸ್ ಬಗ್ಗೆ, ಇವ್ರ ನಾಯಕರ ಬಗ್ಗೆ ಇವ್ರಿಗೆ ಗೊತ್ತಿದೆಯಾ? ಈಗ BJP MLAಗಳಿಗೆ ಕೇಳಿಬಿಡಿ, ಗುಜರಾತ್ ಮುಖ್ಯಮಂತ್ರಿ ಯಾರು ಅಂತ ಕೇಳಿಬಿಡಿ, ಪಟ್ನೆ ಹೇಳ್ತಾರ? ಯಾರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಯಾರು ಅಂತ ಕೇಳಿ ಪಟ್ನೆ ಹೇಳ್ತಾರ ಅಂತ? ಒಂದು 4-5 ಮಂತ್ರಿಗಳು, ಕೇಂದ್ರ ಸಚಿವರು, ಮಂತ್ರಿಗಳು ಯಾರು ಟಿ ವಿನಲ್ಲಿ ಕಾಣ್ತಾರೆ, ಅವ್ರಿಗೆ ಬಿಟ್ಟು ಒಂದು 5 ಹೆಸರು ಹೇಳಿಬಿಡ್ಲಿ, ಯಾರಿಗೂ ಗೊತ್ತಾಗಲ್ಲ. ಸಿ ದೀಸ್ ಎಲೆಕ್ಷನ್ಸ್ ಆರ್ ಈಗ ಇದು ನಾನಲ್ಲ, ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇವರು ಸಂವಿಧಾನದ ಕೊಗ್ಗೊಲೆ ಮಾಡ್ತಾ ಇದ್ದಾರೆ. ಮೊದಲು ಏನು ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತೆಗೆದು ಒಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಮಾಡಿದ್ರು. ಎಲೆಕ್ಷನ್ ಕಮಿಷನರು ಮೋದಿ ಯಾರು ಹೇಳ್ತಾರೆ ಅವರೇ ಆಗಬೇಕು. ಚೀಫ್ ಜಸ್ಟಿಸಿಗೆ ತೆಗೆದ್ರು. ಅದಾದಮೇಲೆ CEC ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ರು. ಏನಂತ ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನರು ಏನೇ ಅವರು ಮಾಡಿದ್ರೂ ಕೂಡ ಅವ್ರ ಮೇಲೆ ನಾವು ಜುಡಿಷಿಯಲ್ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಕಂಪ್ಲೀಟ್ ಜುಡಿಷಿಯಲ್ ಇಮ್ಯುನಿಟಿ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? SIR ಮಾಡಿದ್ರು. ತಮಿಳ್ನಾಡಿನಲ್ಲಿ ಮಾಡಿದ್ರು, ಕೇರಳನಲ್ಲಿ ಮಾಡಿದ್ರು, ಬಿಹಾರ್ನಲ್ಲಿ ಅದನ್ನು ಮಾಡಿದ್ರು, ವೆಸ್ಟ್ ಬೆಂಗಾಲ್ನಲ್ಲಿ ಅದಕ್ಕೆ PhD ತಗೊಂಡಿದ್ದಾರೆ. ಇದು ನೋಡಿ ಹೇಗೆ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ನಡೀತದೆ, ನಾರ್ತ್ ಕೊರಿಯಾನಲ್ಲೂ ಎಲೆಕ್ಷನ್ ನಡೀತದೆ, ರಷ್ಯಾನಲ್ಲೂ ಎಲೆಕ್ಷನ್ ನಡೀತದೆ. 90%, 98% ಅವ್ರಿಗೋಸ್ಕರ. ಈ ವುಮೆನ್ಸ್ ರಿಸರ್ವೇಷನ್ ಬಿಲ್ ತಂದ್ರಲ್ಲ, ಅಲ್ಲಿ ವುಮೆನ್ ರಿಸರ್ವೇಷನ್ ಇತ್ತು. ಅದರಲ್ಲಿ ವುಮೆನ್ ರಿಸರ್ವೇಷನ್ ಬಿಲ್ ಆಗಲೇ ಪಾಸಾಗಿದೆ. ಇವ್ರು ತಂದಿದ್ದು ಡಿಲಿಮಿಟೇಷನ್ ಕಮಿಷನನ್ನು ಅವ್ರ ಕೈನಲ್ಲಿ ಮಾಡ್ಕೊಳಕ್ಕೆ, ಅವ್ರ ಕಪಿ ಮುಷ್ಟಿನಲ್ಲಿ ಇಟ್ಕೊಳಕ್ಕೆ. ನಾಳೆ ಹೆಂಗೆ ಬೇಕು ಹಾಗೆ ಏನೋ ಬೌಂಡ್ರಿಗಳು ಮಾಡ್ಬೋದು ಬೇಸ್ಡ್ ಆನ್ ರಿಲಿಜಿಯಸ್ ಡೆಮೋಗ್ರಫಿ, ಹೆಂಗೆ ಅಸ್ಸಾಂನಲ್ಲಿ ಮಾಡಿದ್ರು ಅಂತ, ಅದೇ ರೀತಿ. ಸೊ ಅದಕ್ಕೆ ಇವೆಲ್ಲನೂ ಕೂಡ ಅವರು ನಡೆಸ್ತಾ ಇರೋದು ಒಂದು ಸಂಚಿದೆ ಅಧಿಕಾರದಲ್ಲಿರೋಕ್ಕೆ. ಭಾಳ ದಿನ ನಡೆಯೋದಿಲ್ಲ ಇದನ್ನು. ಅದಕ್ಕೆ ನಾನು ಹೇಳ್ತಾ ಇರೋದು, ಎಲೆಕ್ಷನ್ ಕಮಿಷನ್ನು, CBI, IT, ED ಇವು, ಆಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್, ಇವ್ರು 3 ಜನಕ್ಕೆ ತೆಗೆದುಬಿಟ್ರೆ ಅಥವಾ ಪಾರದರ್ಶಕ ಇದ್ದರೆ, ಸಂವಿಧಾನದ ಪ್ರಕಾರ ನಡ್ಕೊಂಡ್ರೆ BJPಗೆ ಗೆಲುವು ಸಾಧ್ಯನೇ ಇಲ್ಲ, ಇನ್ಕ್ಲೂಡಿಂಗ್ ಇನ್ ಗುಜರಾತ್.